ದೀಪಾವಳಿ ಸಂಭ್ರಮದ ನಡುವೆ ದೆಹಲಿ ಜನರಿಗೆ ಶಾಕ್ ಎದುರಾಗಿದೆ. ದೆಹಲಿ ಗಾಳಿಯ ಗುಣಮಟ್ಟ ಕಳಪೆ ವರ್ಗಕ್ಕೆ ಸೇರ್ಪಡೆಯಾಗಿದೆ. ಅಲ್ಲಿರೋದೇ ವಾಯುಮಾಲಿನ್ಯ. ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಸಿಕ್ಕಾಪಟ್ಟೆ. ಮತ್ತೊಂದು ಆಘಾತ ಅಂತ ಹೇಳಿದ್ರೆ ಆ ಒಂದು ಗಾಳಿಯ ಗುಣಮಟ್ಟ ಕಳಪೆ ಹೊಲಸು. ದೀಪಾವಳಿಗೂ ಮುನ್ನ ದೆಹಲಿ ಮಾಲಿನ್ಯ ಮಟ್ಟ ಏರಿಕೆಯಾಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಹಿತಿ ಕೊಟ್ಟಿರುವುದು ದೆಹಲಿಯಲ್ಲಿ 367ಕ್ಕೆ ವಾಯು ಗುಣಮಟ್ಟ ಸೂಚ್ಯಂಕ ಇದೆ. ದೀಪಾವಳಿಯ ಮರುದಿನ ದೆಹಲಿಯಲ್ಲಿ ಕೃತಕ ಮಳೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆಯ್ದ ಪ್ರದೇಶಗಳಲ್ಲಿ ಕೃತಕ ಮಳೆ ಉತ್ಪಾದಿಸೋಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಎಷ್ಟು AQI ದಾಖಲಾಗಿದೆ ಅದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ ಅಂಕಿಅಂಶಗಳನ್ನು. ವಜಿರ್ಪುರ್ 328, ಜಹಾಂಗೀರ್ಪುರಿ 324, ಅಕ್ಷರಧಾಮದಲ್ಲಿ 369, ಹಾಗೆ ಗಾಜಿಯಾಬಾದ್ನಲ್ಲಿ 306. ಇದು ದೇಶದಲ್ಲೇ ಅತ್ಯಂತ ಕಳಪೆಯಾದಂಥ AQI ಆಗಿದೆ. ಹಾಗೆ ನೋಯ್ಡಾ 278, ಹಾಗೆ ಗುರುಗ್ರಾಮ್ 266, ಫರೀದಾಬಾದ್ 105 AQI ದಾಖಲು ಮಾಹಿತಿ. ಇನ್ನು 38 ಮೇಲ್ವಿಚಾರಣಾ ಕೇಂದ್ರಗಳಲ್ಲಿ 5 ಗರಿಷ್ಠ ಕಳಪೆ ಇದೆ. ಧೂಳಿನ ಮಟ್ಟವನ್ನು ನಿಯಂತ್ರಣಕ್ಕೆ ನೀರಿನ ಸಿಂಪಡಣೆ ಮಾಡಲಾಗ್ತಾ ಇದೆ. ನೋಡಿ, ನೋಯ್ಡಾ, ಗುರುಗ್ರಾಮು, ಫರೀದಾಬಾದು ಎಲ್ಲೆಲ್ಲಿ ಎಷ್ಟೆಷ್ಟು AQI ದಾಖಲಾಗಿದೆ ಅಂಥೇಳಿ. ಇದರ ಜೊತೆಗೆ ಪಕ್ಕದಲ್ಲಿರುವಂಥ ರಾಜ್ಯಗಳು ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶದಲ್ಲೂ ಕೂಡ ಗಾಳಿಯ ಗುಣಮಟ್ಟ ಹದಗೆಟ್ಟಿರುವಂಥ ಮಾಹಿತಿ ಇದೆ.